ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಶ್ರೀ ಪರಿಶ್ರಮ ಅಗ್ರಿ ಸೊಲ್ಯೂಷನ್ಸ್ ವತಿಯಿಂದ. ಸೊ ನಾವು ಇವತ್ತು ವಿಸಿಟ್ ಮಾಡಿರೋಂಥ ತೋಟ ಬಂದ್ಬಿಟ್ಟು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಹಾವಣಿ ಹೋಬಳಿ ವರದಗಾನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂತಹ ಕುಮಾರ್ ಅವರ ಈ ಒಂದು ಟೊಮೊಟೊ ತೋಟದಲ್ಲಿ ಈ ವಿಡಿಯೋನ ಮಾಡ್ತಿರೋಂಥದ್ದು. ಸೊ ನೀವು ನೋಡ್ತಿರೋಂಥ ತೋಟ ಬಂದ್ಬಿಟ್ಟು ಇದು ತಳಿ ಬಂದ್ಬಿಟ್ಟು ಸಾಹೋ ತಳಿ. ಇವತ್ತಿಗೆ ಪ್ರೆಸೆಂಟ್ ಬಂದು 48 to 50 ಡೇಸ್ ಕ್ರಾಪ್ ಆಗಿರ್ತಿದ್ದು. ಸೊ ನೋಡ್ಬೋದು ನೀವು ಈ ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ಟೊಮೊಟೊ ಬೆಳೆಗಾರರಿಗೋಸ್ಕರನೇ ಈ ವಿಡಿಯೋನ ಮಾಡ್ತಿರೋಂಥದ್ದು. ಯಾಕಂದ್ರೆ ಇನ್ನು ಸೀಸನ್ ಸ್ಟಾರ್ಟ್ ಆಗ್ತಿದೆ, ರೈತರು ಯಾವ ರೀತಿ ಟೊಮೊಟೊ ಬೆಳಿಬೇಕು ಅನ್ನೋದು ಬಗ್ಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಿರೋಂಥದ್ದು. ನೋಡಿ, ಈ ಒಂದು ವಿಡಿಯೋ ಎಸ್ಪೆಷಲಿ ಟೊಮೊಟೊ ಬೆಳೆಗಾರರು, ಯಾಕಂದ್ರೆ ಇವತ್ತು ಈ ನಮ್ಮ ರೈತರು ಯಾವುದೇ ರೀತಿ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಏನು ಜಾಸ್ತಿ ಇನ್ವೆಸ್ಟ್ಮೆಂಟ್ಗಳು ಮಾಡಿದ್ರೆ ಕಡಿಮೆ ವೆಚ್ಚದಲ್ಲಿ ಈ ಒಂದು ತೋಟ ನಿರ್ವಹಣೆ ಮಾಡಿದ್ದಾರೆ ನಮ್ಮ ಒಂದು ಮಾರ್ಗದರ್ಶನದಲ್ಲಿ. ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ. ಸೊ ನೋಡಿ, ಈ ತೋಟಕ್ಕೆ ಇವರು ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿಗಳನ್ನ ಬೇಸಲ್ ಡೋಸ ಕೊಟ್ಟು ಅದಕ್ಕೆ ಪೂರಕವಾಗಿ ಸ್ಟಾರ್ಟಿಂಗ್ ಇಂದ ವೈರಿಗಾನು ಮತ್ತೆ ಪ್ಲಾಂಟ್ ವೆಲ್ನ ಸಾಯಿಲ್ ಅಪ್ಲಿಕೇಶನ್ ಮಾಡ್ಕೊಂಡ್ ಬಂದಿದ್ದಾರೆ ರೆಗ್ಯುಲರ್ ಆಗಿ. ಅಂದ್ರೆ ವಾರ ಇದಕ್ಕೆ ಭೂಮಿ ಕೊಟ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ಇದಕ್ಕೆ ಸ್ಪ್ರೇಗಳು ಅಷ್ಟೇ, ನಮ್ದು ವೈರಿಗಾನು ಒಂದು ರೌಂಡ್ ಮತ್ತೆ ಪ್ಲಾಂಟ್ ವೆಲ್ ಒಂದು ರೌಂಡ್ ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಆಲ್ಟರ್ನೇಟ್ ಆಗಿ ಒಂದು ಪ್ಯಾರಲಲ್ ಆಗಿ ಒಂದು ಮೇಂಟೆನೆನ್ಸ್ ಸ್ಪ್ರೇಗಳು ಮಾಡ್ಕೊಂಡು ಅಷ್ಟೇ ಮೇಂಟೆನೆನ್ಸ್ ಮಾಡಿರೋಂಥ ತೋಟ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇವತ್ತು ವೆಜಿಟೇಟಿವ್ ಗ್ರೋತ್ ಆಗಿರ್ಬೋದು, ಫ್ಲವರ್ ಸೆಟಪ್ ಆಗಿರ್ಬೋದು, ಫ್ರೂಟ್ ಸೆಟಪ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ತೋಟನ ಅವರು ನೋಡ್ಕೊಂಡೋಗಿ ಬನ್ನಿ ಅಂತ ಹೇಳಿದಕ್ಕೆ ನಾವು ಒಂದು ವಿಸಿಟ್ ಮಾಡಿದ್ವಿ. ಈ ತೋಟನ ಯಾವ ರೀತಿ ನಿರ್ವಹಣೆ ಮಾಡಿದಾರ ನಮ್ಮ ರೈತರು, ಮತ್ತೆ ಇದು ಯಾವ ರೀತಿ ಅವ್ರ ಮೇಂಟೆನೆನ್ಸ್ ಕಾಸ್ಟ್ ಯಾವ ರೀತಿ ಕಡಿಮೆ ಆಗಿದೆ, ಮತ್ತೆ ನಮ್ದು ವೈರಿಗಾನು ಮತ್ತೆ ಪ್ಲಾಂಟ್ ವೆಲ್ ಬಳಸಿದ ಮೇಲೆ ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ರೈತನೇ ಕೇಳಿ ಅವ್ರ ಮೂಲಕ ತಿಳ್ಕೊಳ್ಳೋಣ. ಸೊ ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ವಾಚ್ ಮಾಡಿ, ಹಾಗೆ ಬೇರೆ ರೈತರಿಗೂ ಈ ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ರೈತರನ್ನ ಮಾತಾಡಿಸ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ನಮ್ಮ ರೈತನ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಕಿರು ಪರಿಚಯ ನಮ್ಮ ರೈತರಿಗೆ ಮಾಡ್ಕೊಳ್ಳಿ, ಯಾಕಂದ್ರೆ ನನಗೆ ಆಲ್ರೆಡಿ ಗೊತ್ತು ನಿಮ್ ಬಗ್ಗೆ. ಸೊ ನಮ್ಮ ರೈತರಿಗೆ ಗೊತ್ತಾಗಲಿ. ನಮ್ದು ಕೋಲಾರ ಡಿಸ್ಟಿಕ್ ಮುಳಬಾಗಿಲು ತಾಲೂಕು ಹಾವಣಿ ಹೋಬಳಿ ವರದಗಾನಹಳ್ಳಿ. ಓಕೆ ಸರ್, ಇದು ತಳಿ ಯಾವ ಸರ್? ಇದು ಟೊಮೊಟೊ ಅಲ್ಲಿ ಸಾಹೋನಾ? ಇವತ್ತಿಗೆ ಇದು 48 ದಿವಸ ಆಗಿದೆ ಸರ್. 48 ಡೇಸ್. ಓಕೆ, ಯಾವ ರೀತಿ ತೋಟ ನಿರ್ವಹಣೆ ಮಾಡಿದೀರಾ ಅಂತ ನಮ್ಮ ರೈತರಿಗೆ ಹೇಳಿ ಸರ್. ಸೊ ನೀವು ಸಿಂಪಲ್ ಆಗಿ ಮಾಡಿರೋದ್ರಿಂದ ಏನೇನ್ ಮಾಡಿದ್ರೆ ಅದ್ರ ಬಗ್ಗೆ ಕೊಟ್ಟಿಗೆ ಗೊಬ್ಬರ ಒಂದು ಲೋಡ್ ಹೊಡ್ಸಿದ್ರೆ, ಒಂದು ಮೂಟೆ ಗೊಬ್ಬರ ಒಂದು DAP 10-26 ಒಂದೊಂದು ಮೂಟೆ ಹಾಕೊಂಡಿದ್ದೀರಿ. ಯಾಕಂದ್ರೆ ಜಾಸ್ತಿ ಬಜೆಟ್ ಇಲ್ಲ ಮಾಡೋದಕ್ಕೆ, ಸ್ವಲ್ಪ ಹಾಕೊಂಡು ಮಾಡಿದೀವಿ ಸರ್. ಮತ್ತೆ ನಿಮ್ ಪ್ರಾಡಕ್ಟ್ ನೋಡಿದೆ, ವಾರಕ್ಕೊಂದ್ಸರಿ ವೈರಿಗಾನು ಮತ್ತೆ ಪ್ಲಾಂಟ್ ವೆಲ್ ಎಲ್ಲ ಕೊಟ್ಕೊಂಡ್ ಬಂದೆ, ಸ್ಪ್ರೇನು ಮಾಡಿದೆ, ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಅಂದ್ರೆ ನೀವು ಭೂಮಿಗೂ ಬಿಡಿಸಿದೀರಾ? ಭೂಮಿಗೂ ಬಿಟ್ಟಿದೀನಿ, ಸ್ಪ್ರೇನು ಮಾಡಿದೀರಾ? ಸೊ ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಸೊ ಬೇರೆ ಏನಾದ್ರು ನೀವು ವಾಟರ್ ಸಲ್ಯುಬಲ್ ಬಿಟ್ಟಿದ್ರಾ? ಏನು ಬಿಟ್ಟಿಲ್ಲ ಸರ್. ಬೇಕಾದ್ರೆ ಸಾಯಿಲ್ ಚೆಕ್ ಮಾಡ್ಕೊಳ್ಳಿ, ನೀವೇ ತಗೊಂಡೋಗಿ ಚೆಕ್ ಮಾಡ್ಕೊಂಡು ಬಂದ್ ನಂಗೆ ಬೇಕಾದ್ರೆ ಹೇಳಿ. ಸೊ ವಾಟರ್ ಸಲ್ಯುಬಲ್ ಏನು ಮಾಡಿಲ್ಲ. ಓಕೆ, ಸೊ ಸ್ಟಾರ್ಟಿಂಗ್ ಇಂದ ವೈರಿಗಾನು ಮತ್ತೆ ಪ್ಲಾಂಟ್ ವೆಲ್ ರೆಗ್ಯುಲರ್ ಸ್ಪ್ರೇನು ಮಾಡಿದೀರಾ? ಮಾಡಿದ್ವಿ. ಸೊ ಏನ್ ಅನುಕೂಲ ಆಗ್ತಿದೆ ಸರ್ ನಿಮ್ಗೆ ವೈರಿಗಾನು ಮತ್ತೆ ಪ್ಲಾಂಟ್ ವೆಲ್ ಬಿಟ್ಟಾಗಿಂದ? ಏನೇನ್ ನಿಮ್ಗೆ ಬೆನಿಫಿಟ್ ಬಂದಿದೆ ಸರ್? ಏನೇನ್ ಬೆನಿಫಿಟ್ ಬಂದಿದೆ ಅಂದ್ರೆ ನೀವೇ ನೋಡಿ ಬನ್ನಿ ಇಲ್ಲಿ.